ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾ ದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ಮಹರ್ಷಿ, ಲೋಕಕಂಟಕಳಾದ ತಾಟಕಿಯನ್ನು ಶ್ರೀರಾಮಚಂದ್ರನಿಂದ ಸಂಹಾರ ಮಾಡಿಸಿ ಲೋಕೋಪಕಾರ ಮಾಡಿಸಿದಿರಿ. ಶ್ರೀರಾಮಚಂದ್ರನ ಶೌರ್ಯ ಪರಾಕ್ರಮಕ್ಕೆ ತಕ್ಕಂತೆ ತಮಗೆ ತಿಳಿದಿರುವ 100 ಅಸ್ತ್ರ ಪ್ರಯೋಗಗಳನ್ನು ಶ್ರೀರಾಮಚಂದ್ರನಿಗೆ ಉಪದೇಶಿಸಿ ಮುಂದಿನ ಮಹಾಕಾರ್ಯಕ್ಕೆ ನಿಮ್ಮ ಅಸ್ತ್ರೋಪದೇಶ ನಾಂದಿಯಾಡಬಹುದು. ನಿಮಗೆ ಒಳ್ಳೆಯದಾಗಲಿ. ರಾಮ, ಲಕ್ಷ್ಮಣ, ಶುಭಮಸ್ತು. ರಾಜಕುಮಾರರೇ, ಇದನ್ನೇ ತಾವು ಹಿಡಿದೆತ್ತಿ ಹೆದೆಯೇರಿಸಬೇಕಾದ ಶಿವಧನಸ್ಸು. ಇನ್ನು ತಮ್ಮ ತಮ್ಮ ಪರಾಕ್ರಮಗಳನ್ನು ತೋರಿಸಬಹುದು. ಅಂಗದೇಶದ ಅಂಗರಾಜರೇ, ಅಂಗವಂಗಗಳಿಂದ ಕಾಂಬೂಜರೇ, ದಕ್ಷಿಣ ರಾಜ್ಯಗಳ ಸಿಂಹಾಸನಾಧೀಶರೇ, ರಾಜಕುಮಾರರೇ, ಮಂತ್ರಿಮಾನ್ಯರೇ, ಮಹಾರಾಜ, ಈ ದಿವ್ಯಧನುವನ್ನು ಸ್ಪರ್ಶಿಸಿದ್ದೇ ನಮ್ಮ ಭಾಗ್ಯ. ಇದರ ಹೊರತು ಬೇರ್ಯಾವ ಕಾರ್ಯವೂ ನಮ್ಮಿಂದ ಸಾಧ್ಯವಿಲ್ಲ. ಮಹಾಪ್ರಭು, ಈ ಮಹಾಧನಸ್ಸನ್ನು ನೋಡಿದ ಮೇಲೆ ನಮಗೆ ಇದಕ್ಕೆ ವಂದಿಸುವುದು ಬಿಟ್ಟು ಬೇರೇನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ಅನ್ನಿಸುತ್ತದೆ. ನಾವಿನ್ನು ಬರುತ್ತೇವೆ. ಮಹಾರಾಜರಿಗೆ ಮಂಗಳವಾಗಲಿ. ಗುರುಗಳಿಗೆ ನಮೋ ನಮಃ. ಮಹಾರಾಜ, ನೀವು ಯಾವುದೋ ಚಿಂತೆಯಲ್ಲಿರುವುದಾಗಿಯೂ ನಮ್ಮಿಂದ ಸಮಾಧಾನದ ನುಡಿಗಳನ್ನು ಬಯಸುವುದಾಗಿಯೂ ಅಮಾತ್ಯರು ತಿಳಿಸಿದರು. ಅದಕ್ಕಾಗಿ ಬಂದೆ. ಒಳ್ಳೆಯದನ್ನೇ ಮಾಡಿದಿರಿ. ಸೀತಾ ಸ್ವಯಂವರದ ವಿಚಾರ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಸ್ವಯಂವರಕ್ಕೆ ಆಗಮಿಸಿದ ರಾಜರುಗಳೆಲ್ಲ ಶಿವಧನಸ್ಸನ್ನು ಎತ್ತುವ ಪ್ರಯತ್ನವನ್ನೇ ಮಾಡಲಿಲ್ಲವಲ್ಲ. ಹೀಗಾದರೆ ಶಿವಧನಸ್ಸನ್ನು ಎತ್ತುವ ಪರಾಕ್ರಮಶಾಲಿ
ಈ ಭೂಮಂಡಲದಲ್ಲಿ ಯಾರೂ ಇಲ್ಲವೇ? ಇದ್ದಲ್ಲಿ ಅವರುಗಳು ಸ್ವಯಂವರಕ್ಕೆ ಬರುವ ಸಾಧ್ಯತೆಗಳಾದರೂ ಇವೆ? ಎಲ್ಲವೂ ಇದೆ ಮಹಾರಾಜ. ಆದರೆ ಅದಕ್ಕಾಗಿ ನಾವು ಕಾಲವನ್ನು ಕಾಯಬೇಕಾಗಿದೆ. ನಿನ್ನ ವಂಶದ ಕೀರ್ತಿಯನ್ನು, ಸೀತೆಯ ಅಸಾಮಾನ್ಯ ಗುಣಗಳ ವಿಚಾರವನ್ನು ತಿಳಿದ ಮೋಹಿತರಾದ ಅಲ್ಪಬಲದ ರಾಜಕುಮಾರರು ಉತ್ಸಾಹದಿಂದ ಆರಂಭದಲ್ಲಿ ಬಂದು ಸ್ವಯಂವರದ ಸವಾಲನ್ನು ಎದುರಿಸಲು ಬಲಸಾಲದೆ ಹೊರಟು ಹೋದರು. ಆದರೆ ನಿಜವಾದ ಪರಾಕ್ರಮಶಾಲಿ, ಸೀತೆಗೆ ಅನುರೂಪನಾದವರ ಸ್ವಲ್ಪ ತಡವಾದರೂ ಬರುತ್ತಾನೆ, ಬಂದೇ ಬರುತ್ತಾನೆ. ಸ್ವಯಂವರದಲ್ಲಿ ಗೆದ್ದು ಸೀತೆಯನ್ನು ವರಿಸುತ್ತಾನೆ. ಆಗಲಿ ಗುರುದೇವ, ತಾವು ಹಾರೈಸಿದ ಆ ಶುಭ ದಿನ ಆದಷ್ಟು ಬೇಗ ಬರಲಿ. ಕಲ್ಯಾಣ ಮಸ್ತು. ಮುನಿಪುಂಗವ ನಮೋ ನಮಃ. ಮುನಿಪುಂಗವ ನಮೋ ನಮಃ. ದಿವ್ಯಾಸ್ತ್ರ ಪ್ರಾಪ್ತಿರಸ್ತ. ತಾಟಕಿಯನ್ನು ಕೊಂದು ನನಗೆ ಆನಂದವನ್ನುಂಟು ಮಾಡಿದ್ದೀ. ನಾನು ನಿನಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ಪೂಜ್ಯರೇ, ತಮ್ಮಿಂದ ಪಡೆದ ದಿವ್ಯಾಸ್ತ್ರದ ಉಪದೇಶವನ್ನು ನಾನು ನಂತರ ನನ್ನ ತಮ್ಮನಾದ ಲಕ್ಷ್ಮಣನಿಗೆ ಉಪದೇಶಿಸುತ್ತೇನೆ. ಅಗತ್ಯವಾಗಿ ಉಪದೇಶಿಸು. ಹೇಗಿದ್ದರೂ ಮುಂದೆ ನೀವಿಬ್ಬರು ಜೊತೆಯಾಗಿ ರಾಕ್ಷಸರನ್ನು ಸಂಹಾರ ಮಾಡುತ್ತೀರಲ್ಲ. ನಾನೀಗ ಪೂರ್ವಾಭಿಮುಖವಾಗಿ ಕುಳಿತು ನಾನು ಉಪದೇಶಿಸುವ ದಿವ್ಯಾಸ್ತ್ರಗಳ ಫಲಾಫಲಗಳನ್ನು ವಿವರಿಸುತ್ತೇನೆ. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರು ತಮಗೆ ಉಪದೇಶಿಸಿದ್ದ ಅಸ್ತ್ರದ ಅಧಿದೇವತೆಗಳು ನಾವೀಗ ನಿಮ್ಮ ಕಿಂಕರರಾಗಿದ್ದೇವೆ. ತಾವು ಏನೇ ಆಜ್ಞೆ ಮಾಡಿದರೂ ಅದನ್ನು ಪಾಲಿಸಲು ಸಿದ್ಧರಿದ್ದೇವೆ. ಆಗಲಿ. ತಾವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತೀರಿ. ಅವಶ್ಯ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಕೋರುತ್ತೇನೆ. ಮಾತಾಶ್ರೀ. ಸಖಿ, ಬಾ ಸೀತೆ, ಕುಳಿತುಕೋ. ಸೀತೆ, ನನ್ನೊಡನೆ ಮಾತನಾಡುವುದಿತ್ತೆ? ಹೌದು ಮಾತಾಶ್ರೀ. ಅನಸೂಯ ದೇವಿಯ ಕಥೆಯನ್ನು ಕೇಳಿದ ಮೇಲೆ ನಿಮ್ಮಿಂದ ಇನ್ನಷ್ಟು ಮಹಾಸತಿಯರ ಕಥೆಯನ್ನು ಕೇಳಲು ಬಯಸುತ್ತೇನೆ. ಹೌದೇ? ಹೇಳುತ್ತೇನೆ. ಮಹಾಮುನಿ ವಶಿಷ್ಠರ ಪತ್ನಿ ಮಹಾಸತಿ ಅರುಂಧತಿಯ ಬಗ್ಗೆ ಇಂದು ನಿನಗೆ ಕಥೆಯನ್ನು ಹೇಳುತ್ತೇನೆ. ಅರುಂಧತಿ ಸಾಮಾನ್ಯಳಲ್ಲ. ಆಕೆಯ ಮಹಿಮೆಯ ಬಗ್ಗೆ ಹೇಳಲು ಬೇಕಾದಷ್ಟು ಉತ್ತಮವಾದ ವಿಷಯಗಳಿವೆ. ಆದರೆ ನಿನಗೆ ಸ್ವಯಂವರ ನಡೆಯುತ್ತಿರುವ ಈ ಸಂದರ್ಭದಲ್ಲಿ, ಮದುವೆಯಾಗಿ ಪತಿಯ ಗೃಹಕ್ಕೆ ತೆರಳುವ ಈ ಸಂದರ್ಭದಲ್ಲಿ, ಪತಿವ್ರತೆಯಾಗಿ ಸತಿಯ ಶಕ್ತಿ ಏನೆಂದು ಹೇಳಲು ಕೆಲವು ವಿಷಯಗಳನ್ನು ತಿಳಿಸುತ್ತೇನೆ. ಮಾತಾಶ್ರೀ, ಅರುಂಧತಿ ದೇವಿಯು ಕೂಡ ಅನಸೂಯ ದೇವಿಯ ಹಾಗೆ ಅಸಾಧ್ಯವಾದದ್ದನ್ನು ತನ್ನ ತಪಶಕ್ತಿಯಿಂದ ಸಾಧ್ಯವಾಗಿಸಿದಳೆ. ಹೌದು ಸೀತೆ, ಅರುಂಧತಿಯ ಇಂತಹ ಶಕ್ತಿಯನ್ನು ಪರೀಕ್ಷಿಸಿ ಕೃಪೆ ಮಾಡಿದ್ದು ಯಾರು ಗೊತ್ತೇ? ಯಾರು ಮಾತಾಶ್ರೀ? ಬೇರೆ ಯಾರೂ ಅಲ್ಲ, ತ್ರಿನೇತ್ರನು, ತ್ರಿಶೂಲಪಾಣಿಯು, ಕೈಲಾಸವಾಸಿಯೂ ಆದ ಆ ಪರಮೇಶ್ವರ. ಹೌದೇ?
ಪರಮೇಶ್ವರ ಹೇಗೆ ಅರುಂಧತಿಯನ್ನು ಪರೀಕ್ಷಿಸಿದ? ಹೇಳುತ್ತೇನೆ. ಒಮ್ಮೆ ಸಪ್ತರ್ಷಿಗಳು ಇದ್ದ ಪ್ರದೇಶದಲ್ಲಿ ಬರಗಾಲ ಉಂಟಾಗಿ ಸಪ್ತರ್ಷಿಗಳು ಆಹಾರವನ್ನು ಹುಡುಕಲು ಬೇರೆ ಪ್ರದೇಶಕ್ಕೆ ಹೊರಟರು. ಅರುಂಧತಿಯನ್ನು ಆಶ್ರಮದಲ್ಲೇ ಬಿಟ್ಟು ಹೊರಟು ಹೋದರು. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಅರುಂಧತಿ ಇದ್ದ ಆಶ್ರಮಕ್ಕೆ ಆ ಪರಮೇಶ್ವರನು ಬ್ರಾಹ್ಮಣನ ರೂಪದಲ್ಲಿ ಬಂದ. ಆಗ ಭವತಿ ಭಿಕ್ಷಾಂದೆ ಭವತಿ ಭಿಕ್ಷಾಂದೆ. ವಿಪ್ರೋತ್ತಮರಿಗೆ ನಮೋ ನಮಃ. ಭಗವಂತನ ಕೃಪೆ ಇರಲಿ. ತಾಯಿ, ನಾನು ಬಹಳ ಹಸಿವಿನಿಂದ ಬಂದಿದ್ದೇನೆ. ತಿನ್ನಲು ಆಹಾರವನ್ನು ನೀಡಿ ಉಪಚರಿಸುವೆಯಾ? ವಿಪ್ರೋತ್ತಮರೇ, ದಯವಿಟ್ಟು ಮನ್ನಿಸಿ. ಈ ಪ್ರದೇಶದಲ್ಲಿ ಉಂಟಾಗಿರುವ ಬರಗಾಲದಿಂದ ಆಹಾರ ಪದಾರ್ಥಗಳೆಲ್ಲ ಮುಗಿದು ಇಲ್ಲಿದ್ದ ಸಪ್ತರ್ಷಿಗಳು ಕಂದ ಮೂಲಗಳನ್ನು ಹುಡುಕಿ ತರಲು ತೆರಳಿದ್ದಾರೆ. ಈ ಹಸಿದ ಒಟ್ಟಿಗೆ ಯಾವುದೇ ಆಹಾರವಾದರೂ ಸರಿ, ನಾನು ಅದನ್ನು ಸ್ವೀಕರಿಸಿ ಸಂತುಷ್ಟನಾಗಿ ಹೋಗುತ್ತೇನೆ. ವಿಪ್ರೋತ್ತಮರೇ, ಹಾಗಾದರೆ ನನ್ನ ಮನೆಯಲ್ಲಿ ಸ್ವಲ್ಪ ಎಲಚಿ ಹಣ್ಣುಗಳಿವೆ, ಅದನ್ನೇ ಕೊಡುತ್ತೇನೆ. ಆಗಬಹುದು ತಾಯಿ. ನಾನಾಗಲೇ ಎಲಚಿ ಹಣ್ಣುಗಳನ್ನು ಬೇಯಿಸಲು ಇಟ್ಟಿದ್ದೇನೆ. ದಯಮಾಡಿ ಒಳಗೆ ಬನ್ನಿ. ಮಾತಾಶ್ರೀ, ಅರುಂಧತಿ ದೇವಿಯು ಎಲಚಿ ಹಣ್ಣುಗಳನ್ನು ಬೇಯಿಸಿಕೊಟ್ಟು ಬ್ರಾಹ್ಮಣ ರೂಪದಲ್ಲಿರುವ ಶಿವನ ಹಸಿವನ್ನು ನಿವಾರಿಸಿದಳೆ. ಆ ಎಲಚಿ ಹಣ್ಣುಗಳು ಬೆಂದರೆ ತಾನೇ ಬೇಯಿಸಿಕೊಡುವುದು? ಹಾಗಾದರೆ ಆ ಎಲಚಿ ಹಣ್ಣುಗಳು ಬೇಯಲಿಲ್ಲವೇ? ಇಲ್ಲ ಸೀತಾ, ಎಲಚಿ ಹಣ್ಣುಗಳು ಬೇಯುತ್ತಲೂ ಇರಲಿಲ್ಲ. ಅರುಂಧತಿಗೆ ಅದನ್ನು ಶಿವನಿಗೆ ಕೊಡಲು ಆಗುತ್ತಲೂ ಇರಲಿಲ್ಲ. ಕೊಡದೆ ತಾನು ಯಾವುದೇ ರೀತಿಯ ಆಹಾರವನ್ನು ಸೇವಿಸುವುದಾಗಲಿ, ಕೊನೆಗೆ ನೀರನ್ನು ಸ್ವೀಕರಿಸುವ ಮನಸ್ಸೂ ಇರಲಿಲ್ಲ. 12 ವರ್ಷಗಳು ಬರಗಾಲ ಕಳೆಯುವವರೆಗೂ, ಸಪ್ತರ್ಷಿಗಳು ಆಶ್ರಮಕ್ಕೆ ಹಿಂತಿರುಗುವವರೆಗೂ ಬ್ರಾಹ್ಮಣ ವೇಷದ ಶಿವನು ಹೇಳುತ್ತಿದ್ದ ಪುಣ್ಯಕಥೆಗಳನ್ನು ಕೇಳುತ್ತಾ ತನ್ನ ಹಸಿವು ಬಾಯಾರಿಕೆಗಳನ್ನು ಮರೆತೇ ಬಿಟ್ಟಳು. ಹಾಗಾದರೆ ಅರುಂಧತಿ ದೇವಿ 12 ವರ್ಷಗಳ ಕಾಲ ಏನೂ ಸೇವಿಸದೆ ಶಿವನು ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಲೇ ಇದ್ದಳೆ. ಅದೇ ಅರುಂಧತಿಯ ತಪಶಕ್ತಿ. ಆ ಶಕ್ತಿಯನ್ನು ಮೆಚ್ಚಿ ಶಿವನು ತನ್ನ ನಿಜ ರೂಪವನ್ನು ತೋರಿಸಿದ. ಗಂಗಾಧರನಿಗೆ ನಮೋ ನಮಃ. ಸಾಧ್ವಿ ಅರುಂಧತಿ, 12 ವರ್ಷಗಳ ಕಾಲ ನಾನು ಹೇಳಿದ ಕಥೆಯನ್ನು ಕೇಳುತ್ತಿದ್ದ ನಿನ್ನ ಶ್ರದ್ಧೆಗೆ ನಾನು ಮೆಚ್ಚಿದ್ದೇನೆ. ಪರಮೇಶ್ವರ, 12 ವರ್ಷಗಳು ಕಳೆದು ಹೋದವೆ. ಹೌದು ಅರುಂಧತಿ, ಅತ್ತ 12 ವರ್ಷಗಳು ಕಳೆದು ಹೋದವು. ಇತ್ತ ಬರಗಾಲವು ಮುಗಿಯಿತು. ಇನ್ನು ಮುಂದೆ ಇಲ್ಲಿ ಎಲ್ಲ ಸಮೃದ್ಧಿ. ಸಪ್ತ ಋಷಿಗಳು ಹಿಂತಿರುಗುತ್ತಿದ್ದಾರೆ. 12 ವರ್ಷಗಳ ಕಾಲ ನಾನು ಹೇಳಿದ ಕಥೆಯನ್ನು ಕೇಳುತ್ತಿದ್ದ ನೀನು ಒಂದು ತಪಸ್ಸನ್ನು ಮಾಡಿದಂತೆಯೇ ಸರಿ. ಅರುಂಧತಿ, ನಿನಗೆ ಬೇಕಾದ ವರವನ್ನು ಕೇಳಿಕೊ, ನಾನು ನಿನ್ನ ಅಪೇಕ್ಷೆಯನ್ನು ಈಡೇರಿಸುತ್ತೇನೆ. ಮಹಾದೇವ, ಇಷ್ಟು ಕಾಲ ನೀವಿಲ್ಲಿ ನೆಲೆಸಿ ಪುಣ್ಯ ಕಥೆಗಳನ್ನು ಹೇಳಿ ನನಗೆ ಹಸಿವು ಬಾಯಾರಿಕೆಯಾಗದಂತೆ ಮಾಡಿದ್ದೀರಿ. ನಿಮ್ಮ ಕೃಪೆಗೆ ಸಾಕ್ಷಿಯಾದ ಇಲ್ಲಿನ ತೀರ್ಥವು ಬದರಾಪಾಚವೆಂಬ ಪ್ರಸಿದ್ಧಿಯನ್ನು ಪಡೆದು ಋಷಿಮುನಿಗಳಿಗೆ ಪ್ರಿಯವಾಗಲಿ. ಇಲ್ಲಿ 3 ರಾತ್ರಿಗಳನ್ನು ಕಳೆದು ಶುದ್ಧವಾಗಿ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿದರೆ
ಉಪವಾಸ ಮಾಡುವವರು 12 ವರ್ಷಗಳ ಕಾಲ ವ್ರತವನ್ನು ಮಾಡಿದರ ಫಲವನ್ನು ಪಡೆಯುವಂತೆ ಅನುಗ್ರಹಿಸಿ. ತಥಾಸ್ತು. ನಿನ್ನ ಇಚ್ಛೆಯು ನೆರವೇರಲಿ ಅರುಂಧತಿ. ಮಹಾಚರಿತ್ರವತಿಯಾದ ಅರುಂಧತಿ ದೇವಿಯ ಕಥೆಯನ್ನು ಕೇಳಿ ನನಗೆ ಆನಂದವಾಗಿದೆ. ಈ ರೀತಿಯ ಶಕ್ತಿಯನ್ನು ಸತಿತ್ವದಿಂದ ಗಳಿಸಿದರೆ ದೇವದಾನವ ಯಕ್ಷ ಗಂಧರ್ವರಿಂದಾಗಲಿ ಮಹಾಪರಾಕ್ರಮಿಯಾದ ಮಾನವರಿಂದಾಗಲಿ ಹೆಣ್ಣಿನ ಚರಿತ್ರೆ ತೇಜಸ್ಸನ್ನು ಕಳೆಯಲು ಸಾಧ್ಯವಿಲ್ಲ. ಅಂತಹ ಮಹಿಮೆಯನ್ನು ಮಹಾಸತಿ ಅರುಂಧತಿಯ ಕಥೆಯ ಸ್ಫೂರ್ತಿಯಿಂದ ನೀನು ಗಳಿಸಬೇಕು ಸೀತೆ. ರಾಮ ಲಕ್ಷ್ಮಣ, ಇದುವೇ ಸಿದ್ಧಾಶ್ರಮ. ನಾನಿನ್ನು ಯಜ್ಞ ಕಂಕಣವನ್ನು ತೊಟ್ಟು ಯಜ್ಞಕ್ಕೆ ಸಿದ್ಧನಾಗುತ್ತೇನೆ. ಒಮ್ಮೆ ಕಂಕಣವನ್ನು ತೊಟ್ಟ ಮೇಲೆ ಮೌನವ್ರತವನ್ನು ಪಾಲಿಸುತ್ತೇನೆ. ನೀವು ಯಜ್ಞ ವೇದಿಕೆಯ ಬಳಿಯೇ ಸನ್ನದ್ಧರಾಗಿ ಆ ರಾಕ್ಷಸಾಧಮರುಗಳಿಂದ ಯಜ್ಞವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ತಮ್ಮದು. ವಿಶ್ವಾಮಿತ್ರ ಅಯೋಧ್ಯೆಯಿಂದ ದಶರಥ ಪುತ್ರರಾದ ಬಾಲಕರನ್ನು ಕರೆತಂದಿರುವಿರಾ? ಇವರು ನಮ್ಮ ಶಕ್ತಿಯ ಮುಂದೆ ಗರಿಕೆಗೂ ಸಮವಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.